ಅಖಂಡ ಕನ್ನಡಿಗರಿಗೆ ಬಿಜೆಪಿಯ ಮುಖಂಡ ನಂಜುಂಡಸ್ವಾಮಿ ಮಾಡುವ ನಮಸ್ಕಾರಗಳು. ದೆಹಲಿಯ ಮಹಾನಾಯಕರಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ರಾಜಕೀಯ ಬೆಳವಣಿಗೆ ನೋಡಿ ಬಿಜೆಪಿಯ ಕಾರ್ಯಕರ್ತರು ಸುಸ್ತಾಗಿದ್ದಾರೆ, ನೋವನ್ನು ತಿನ್ನುತ್ತಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ಕಾರ್ಯಕರ್ತರಿಂದ ಆ ವ್ಯಕ್ತಿಗೆ ಶಕ್ತಿ, ಕಾರ್ಯಕರ್ತರು ಇಲ್ಲ ಅಂದರೆ ಆ ವ್ಯಕ್ತಿಗೆ ಯಾವ ರೀತಿ ಒಂದು ಅಧಿಕಾರವಿರುವುದಿಲ್ಲ. ಕೆಲವರು ಬಿಜೆಪಿಗೆ ಅನಿವಾರ್ಯ ಅನ್ಬೋದು, ಅದು ಸಾಧ್ಯನೇ ಇಲ್ಲ. ಯಾವುದೇ ವ್ಯಕ್ತಿ ಕಾರ್ಯಕರ್ತರ ಮುಖಾಂತರ ತನ್ನ ಕೆಲಸ ಕಾರ್ಯಗಳನ್ನು ಮಾಡಬಹುದು, ಇಲ್ಲವಾದರೆ ತುಂಬ ಕಷ್ಟ. ದೆಹಲಿಯ ಮಹಾನಾಯಕರಿಗೆ ಒಂದು ಮನವಿ ಮಾಡಿಕೊಳ್ಳುವುದೇನೆಂದರೆ, ಅಮಿತ್ ಶಾಜಿಯವರು, ನರೇಂದ್ರ ಮೋದಿಯವರು, ಸಂತೋಷಿ ಸಾಹೇಬ್ರೆ ಮತ್ತು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮೊದಲಿಗೆ ನನ್ನ ನಮನಗಳು. ಬಿಜೆಪಿಯಲ್ಲಿ ನಾಯಕನನ್ನು ಚೇಂಜ್ ಮಾಡುತ್ತೀವಿ ಅಂತ ಹೇಳ್ತಿದ್ದಾರಲ್ಲ, ಒಳ್ಳೆಯ ನಾಯಕನನ್ನು ಆಯ್ಕೆ ಮಾಡಿ. ಸಿ ಡಿ ಇಂಥ ವ್ಯಕ್ತಿಗಳು ಮಹಾಭ್ರಷ್ಟರು, ಇವರಿಗೆ ಅವಕಾಶ ಮಾಡಿಕೊಡಬೇಡಿ. ಖಂಡಿತ ರಾಜ್ಯದಲ್ಲಿ ಬಿಜೆಪಿ ಉಳಿಯಬೇಕಾದರೆ ಕಾರ್ಯಕರ್ತರೇ ಒಂದು ಶಕ್ತಿ. ಕಾರ್ಯಕರ್ತರಿಗೆ ಒಂದು ಕೆಲಸವೂ ಆಗುತ್ತಿಲ್ಲ. ಏಕೆಂದರೆ ತುಂಬ ನೋವಿನಿಂದ ಹೇಳ್ತಿದ್ದೇವೆ, ಕೆಲವರು ತಮ್ಮ ಪಟಾಲುಗಳಿಟ್ಕೊಂಡು ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾರೆ. ಬಿಜೆಪಿಯಲ್ಲಿ ಬಿಜೆಪಿ ಕಾರ್ಯಕರ್ತರಿಗಿಂತ JDS ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇಲ್ಲಿ ಕೆಲಸಗಳಾಗುತ್ತಿರುವುದು ಉದಾಹರಣೆ ತುಂಬ ನೋವಿದೆ ನಮಗೆ. ಎಂತೆಂಥವ್ರು ಬಾವುಟನೇ ಕಟ್ಟಿಲ್ಲ, ಬಿಜೆಪಿ ತತ್ವ ಸಿದ್ಧಾಂತನೇ ಗೊತ್ತಿಲ್ಲ. ಅದಕ್ಕೋಸ್ಕರ ನೀವು ದೆಹಲಿಯ ಮಹಾನಾಯಕರು ಹಳದಿ ತೂಗಿ ಒಳ್ಳೆಯ ನಾಯಕನನ್ನು ಆಯ್ಕೆ ಮಾಡಿ. ಈಗಿರುವ ಡ್ಯಾಮೇಜನ್ನು ಹೋಗಲಾಡಿಸಬೇಕೆಂದರೆ ಒಳ್ಳೆಯ ನಾಯಕನ ಬೇಕು. ಇನ್ನು 2023 ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರದೇ ಹೋದರೂ ಚಿಂತೆ ಇಲ್ಲ. ಕರ್ನಾಟಕ ರಾಜ್ಯ ಉಳಿಬೇಕು, ಕರ್ನಾಟಕದಲ್ಲಿ ಕಾರ್ಯಕರ್ತರು ಉಳಿಯಬೇಕು, ಒಳ್ಳೆ ಮಳೆ ಬೆಳೆ ಸಮೃದ್ಧಿ ಆಗಬೇಕು. ಅಂಥ ನಾಯಕನನ್ನು ದಯವಿಟ್ಟು ಅಮಿತ್ ಶಾಜಿಯವರೇ, ಯಾರ್ಯಾರು ಬಂದು ಅಲ್ಲಿ ನಿಮ್ಮ ಹತ್ರ ಅಹವಾಲನ್ನ ಕೊಟ್ಟು ಇಂಥವ್ರು ಮಾಡಿ ಅಂತ ಹೇಳ್ತಾರೆ, ಭ್ರಷ್ಟರನ್ನ ಬಿಟ್ಟು ಒಳ್ಳೆ ನಾಯಕನ ಆಯ್ಕೆ ಮಾಡಿ. RSS BJP ತತ್ವ ಸಿದ್ಧಾಂತಕ್ಕೆ ಯಾರು ಒಗ್ಗೂಡಿದ್ದಾರೆ, ನಿಷ್ಠಾವಂತರ ಕಾರ್ಯಕರ್ತರಿಗೆ ನೀವು ಹಿಂದೆ ರಾಜ್ಯಸಭೆ ಮೆಂಬರು MLC ಮಾಡಿದಿರಿ. ಅದೇ ರೀತಿ ಈಗ ಈ 117 ಜನದಲ್ಲಿ ಯಾರು ಸಮತೋಲನದ ವ್ಯಕ್ತಿ, ಬಡಬಗ್ಗರಿಗೂ ಕೂಲಿ ಕಾರ್ಮಿಕರಿಗೂ ಯಾರೇ ವ್ಯಕ್ತಿಯಾಗಲಿ ಮಾತಾಡಿಸುವ ವ್ಯಕ್ತಿಗೆ ಮತ್ತು ಕಾರ್ಯಕರ್ತರಿಗೆ ಬಲ ಕೊಡಬೇಕು, ಅಂಥವ್ರಿಗೆ ಮಾಡಿ. ಅವನ ಮೇಲೆ ಇವ್ನು ಚಾಡಿ ಹೇಳೋದು, ಇವನ ಮೇಲೆ ಅವ್ನು ಚಾಡಿ ಹೇಳೋದು ವ್ಯಕ್ತಿನ ದಯವಿಟ್ಟು ನೀವು ಹತ್ತಿರಕ್ಕೂ ಬಿಟ್ಕೋಬೇಡಿ. ಇದು ನನ್ನ ಮನವಿ. ಈಗ ಕೆಲವರಿದ್ದಾರೆ, ಕೆಲವು ತಮ್ಮ ಸ್ವಂತ ಸಂಸಾರಗಳು, ಸ್ವಂತ ಮಕ್ಕಳುಗಳು, ಅಳಿಯ ಮಾವ ಬೆಳೆಸ್ಕೊಳ್ಳೋಕ್ಕೋಸ್ಕರ ಇದು ಮಾಡ್ತಾರೆ. ಕಾರ್ಯಕರ್ತರು ಯಾರೇ ಆಗಲಿ ಪಕ್ಷಕ್ಕೆ ಯಾರು ದುಡ್ದವ್ರೆ, ಪಕ್ಷದ ಬಗ್ಗೆ ಯಾರು ತಮ್ಮ ಒಳ್ಳೆ ಅಭಿಪ್ರಾಯ ಇಟ್ಕೊಂಡವ್ರೆ, ಪಕ್ಷನೇ ನನ್ನ ತಾಯಿ, ಪಕ್ಷನೇ ನನ್ನ ತಂದೆ ತಾಯಿ ಅಂತಂತಾರಲ್ಲ, ಅಂಥವ್ರಿಗೆ ನೀವು ಒಳ್ಳೆ ಕೆಲಸ ಮಾಡಿಕೊಡುವುದಕ್ಕೆ ಒಳ್ಳೆ ನಾಯಕನ ಆಯ್ಕೆ ಮಾಡಿ. ಬರೀ ನಮ್ಮ ಕರ್ನಾಟಕದಲ್ಲಿ ಕೆಲವರು ಆಡಿಯೋ CD ಅಂತಾರೆ, ತುಂಬ ನಾಚಿಕೆ ಆಗುತ್ತೆ. ಇವ್ರು ಯಾರು ಹಿಂಗೆ CD ಅಂತಾರಲ್ಲ, ಮನೆಗೆ ಹೋದ್ಮೇಲೆ ಅವ್ರ ಹೆಂಡತಿ ಮಕ್ಕಳ ಜೊತೆ ಹೆಂಗಿರ್ತಾರೆ ಯೋಚನೆ ಮಾಡಿ. ದೆಹಲಿಯ ಮಹಾನಾಯಕರೇ ಯೋಚನೆ ಮಾಡಿ, 100 ಸರಿ ಯೋಚನೆ ಮಾಡಿ. ಇದು ಮನವಿ. ಎಂಥ ಕುತಂತ್ರಿಗಳಿಗೆ ಯಾರೋ ದುಡ್ಡು ಕೊಡ್ತೀವಿ, ಯಾರೋ ಕೋಟಿಗಟ್ಟಲೆ ದುಡ್ಡಿದೆ, 1000 ಕೋಟಿ ದುಡ್ಡು ಕೊಡ್ತೇನೆ ಅಂದರೆ ಆ 1000 ಕೋಟಿ ಎಲ್ಲಿಂದ ಬತ್ತು, ಅವ್ರ ಹಿನ್ನೆಲೆ ಏನು ಯೋಚನೆ ಮಾಡಿ. ಮತ್ತೊಂದು, ಇದೇ ರೀತಿ ನೊಣವಿನಕೆರೆ ಸಂತೋಷ ಯಡಿಯೂರಪ್ಪನವರ ತಂಗಿಯ ಮಗಳ ಮಗ, ಕೇವಲ 4-5 ವರ್ಷ ನಾನು ಇದರಿದ್ದೆ, BE ಬ್ರಾಕೆಟು, ನಾನು ಅಖಿಲ ಭಾರತ ವಿದ್ಯಾರ್ಥಿಲಿದ್ದೆ ಅಂತ ಹೇಳ್ತಾನೆ. ಅಂಥವನು 3 ಸಾರಿ ಗೆದ್ದ ಒಬ್ಬ MLA, ಅದು ಯಾವುದೇ ಪಕ್ಷ ಆಗ್ಬೋದು, ಆ ವ್ಯಕ್ತಿಗೆ ಮರ್ಯಾದೆ ಕೊಡಬೇಕು. ಪಕ್ಷದಲ್ಲಿ ವಿರೋಧ ಮಾಡೋಣ. ಶಿವಲಿಂಗೇಗೌಡನ್ನ ಅವ್ರನ್ನ 10% ಕಾಂಕ್ರೀಟ್ ಕಮಿಷನ್ ಶಿವಲಿಂಗೇಗೌಡ ಅಂತ ಹೇಳ್ತಾರೆ. ಇವನು 200-300 ಕೋಟಿ ದುಡ್ಡಿಲ್ಲಿ ಮಾಡ್ಕೋದ. ಯಡಿಯೂರಪ್ಪನಿಗೆ ಚೂರಿ ಬಗ್ದ ಇವನು. ಯಡಿಯೂರಪ್ಪನ ಬಗ್ಗೆ ಎಲ್ಲ ಏನೇನು ಮಾಡಬೇಕು ಅಂತೇಳಿ ಇವನೇ ಮಾಡವನೆ. ಇವನಿಗೆ ಸರಿಯಾಗಿ ತನಿಖೆ ಆಗಬೇಕು. 300-400 ಕೋಟಿ ದುಡ್ಡೆಲ್ಲಿ ಬಂತು? CBI, ED, IT ಇವೆಲ್ಲ ನೀವು ದಯವಿಟ್ಟು ಇಂಥವ್ರು ನೋಡಿ. ಸಣ್ಣ ಪುಟ್ಟವ್ರು ನೀಡಿದಲ್ಲ ಇಂಥ ತಿಮಿಂಗ್ಗಳು. ಈ ಏಕ್ತಮು ಇವತ್ತಿದ್ದ ನಾಳಕ್ಕೆ ಕುಬೇರ ಹೆಂಗಾಗ್ತಾನೆ? ನಾವು ಇನ್ನೂ ಒಣಗಣೇಶ, ನಾವಿನ್ನೂ ಒಣಗಣೇಶನೇ. ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡು BJPಯ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಳ್ಳೆಯದಾಗಬೇಕು. ಅದೇ ರೀತಿ ಯಡಿಯೂರಪ್ಪನವರ ಪರ ನಮ್ಮ ವೀರಶೈವ ಮಠಾಧಿಪತಿಗಳು ಬಂದಿದ್ದಾರಲ್ಲ, ಓಕೆ, ಯಡಿಯೂರಪ್ಪನವ್ರು ತಪ್ಪು ಮಾಡಿದಾಗ ನೀವು ಯಾಕೆ ತಿದ್ದಲಿಲ್ಲ? ಮಗನ ಬಿಟ್ಕೋಬೇಡಿ ಅಂತ ಹೇಳ್ರಿ.
ಮಗ ಒಬ್ಬ ರಾಜ್ಯದ ಉಪಾಧ್ಯಕ್ಷ ಯಡಿಯೂರಪ್ಪನ ಮಗ. ಎಲ್ಲ ಯಡಿಯೂರಪ್ಪನ ಮಕ್ಕಳೇ ಆದರೆ ನಾವೆಲ್ಲ ಎಲ್ಗೋಬೇಕು? ನಾವಿಲ್ಲಿ ಕಸ ಹೊಡಿಕೋಬೇಕಾ? ಒಬ್ಬ ಮಗ MP, ಒಬ್ಬ ಮಗ ಉಪಾಧ್ಯಕ್ಷ, ಅಪ್ಪ CM, ನಾವು ಕಸ ಹೊಡಿದ ಕೆಲಸ ಮಾಡಿದವರು. ದಯವಿಟ್ಟು ಕರ್ನಾಟಕದ ಜನತೆಯ ಕಷ್ಟವನ್ನು ಮೋದಿಜಿಯವರು, ಅಮಿತ್ ಶಾಜಿಯವರು ಗಮನದಲ್ಲಿಟ್ಟು, ಉಸ್ತುವಾರಿಗಳೇ ಅರುಣ್ ಸಿಂಗ್ ಅವರೇ, ನೀವು ಬಂದು ಮೀಟಿಂಗ್ ಮಾಡಿ, ಇಲ್ಲಿ ಮಾತಾಡಿಸ್ಬಿಟ್ಟು ರೂಮಲ್ಲಿ ಮೀಟಿಂಗ್ ಮಾಡಿ, ದ್ರಾಕ್ಷಿ ಗೋಡಂಬಿ ಉತ್ತತ್ತಿ ಒಳ್ಳೆ ಗರಂ ಟೀ ಕುಡಿದು ಮತ್ತೆ ಏನು ಮಾಡ್ಕೊಂಡು ಹೋಗೋದಲ್ಲ. ಕಾರ್ಯಕರ್ತರನ್ನು ಕರೆದು ಮಾಡಿ, ಅವು ಕಾರ್ಯಕರ್ತನೇ ಕರೆದು ನೀವು ಅರುಣ್ ಸಿಂಗ್ ಅವ್ರು ಕೆಲವ್ರು ಕೇಳಿ, ಕೆಲವು ಕರೆದು ನೀವು ಅವ್ರನ್ನ ಏನು ನಿಮ್ಮ ಕಷ್ಟ ಏನು ಕೇಳಬೇಕು, ಒಂದು ಡೇ ಇಟ್ಕೊಳ್ಳಿ, ಒಂದು ದಿವಸ ಇಟ್ಕೊಳ್ಳಿ. ಕಾರ್ಯಕರ್ತರಿಗೋಸ್ಕರನ ಪ್ರತಿಯೊಬ್ಬ ಕಾರ್ಯಕರ್ತನ ಅವನ ಆಹ್ವಾನ ಸ್ವೀಕಾರ ಮಾಡಿ. ನೀವೇ ಅಕಸ್ಮಾತು ದೆಹಲಿ ಮಹಾನಾಯಕರಿಗೆ ಹೇಳ್ತೀನಿ, ಉಸ್ತುವಾರಿಗೆ ಹೇಳ್ಬೇಕು ಕಳಿಸ್ಬೇಕಾದ್ರೆ ಅಮಿತ್ ಶಾಜಿ ಅವರೇ ಈ ಕೆಲಸ ಮಾಡಿದ್ರೆ BJPಯಲ್ಲಿ ಕಾರ್ಯಕರ್ತರಿಗೆ ಏನು ಅನ್ಯಾಯ ಆಗುತ್ತೆ ಅಂತ ಅವರು ಬರೆದು ಕೊಡ್ತಾರೆ. ಯಾಕೆ ಎದುರುಗಳು ಹೇಳೋಕ್ಕೆ ಕೆಲವರು ಎದುರ್ತಾರೆ, ಏನೇನು ಮಾಡ್ಬಿಡ್ತಾರಂತ. ನಾನು ಜೀವ ಹೋದ್ರೂ ಚಿಂತಿಲ್ಲ, ಒಂದಿನ ಹುಟ್ಟಿದ್ದೀನಿ ಒಂದಿನ ಸಾಯ್ತೀನಿ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ. ಬೇರೆಯವರು ಒಳ್ಳೆ ಕಾರ್ಯಕರ್ತರಿಗೆ ಒಳ್ಳೇದಾಗಬೇಕು ಅಂಥದ್ದನ್ನ ದಯವಿಟ್ಟು ನೀವು ಕಾಪಾಡಿದ್ರೆ ಮುಂದೆ BJP ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ರೀತಿ ಅನುಮಾನವಿಲ್ಲ. ಕಾರ್ಯಕರ್ತರಿಂದನೇ BJP ಪಕ್ಷಕ್ಕೆ ಶಕ್ತಿ. ಇಲ್ಲವಾದರೆ BJP ಕುಂದುವುದರಲ್ಲಿ ಯಾವುದೇ ರೀತಿ ಅನುಮಾನವಿಲ್ಲ. ಮುಂದೆ ಇನ್ನು 5-10 ವರ್ಷ ಅಧಿಕಾರಕ್ಕೆ ಬರೆದವ್ರು ಚಿಂತಿಲ್ಲ, ಒಳ್ಳೆ ನಾಯಕ ಮಾಡಿ ಭ್ರಷ್ಟರು ಈ CD ಅನ್ನೋ ವ್ಯಕ್ತಿಗಳನ್ನ ದೂರ ಇಟ್ಟು ಒಳ್ಳೆ ಭವಿಷ್ಯದಲ್ಲಿ ಎಲ್ಲ ಕಾರ್ಯಕರ್ತನ ಪ್ರೀತಿಸುವ ವ್ಯಕ್ತಿಯನ್ನು ನೀವು ಅಧಿಕಾರಕ್ಕೆ ತನ್ನಿ. ನಮಸ್ಕಾರ. ಮತ್ತೊಂದು ವಿಷಯ, ಈ ನೊಣವಿನಿಕೆರೆ ಸಂತೋಷ ಎಲ್ಲೆಲ್ಲ ಆಸ್ತಿ ಮಾಡೋಣಂತನ್ನೋದು. ನೊಣವಿನಿಕೆರೆಯಲ್ಲಿ ಪೆಟ್ರೋಲ್ ಬ್ಯಾಂಕು, ಹಾಸನದಲ್ಲಿ ಕಾಂಪ್ಲೆಕ್ಸು, ತಿಪ್ಟೂರಲ್ಲಿ ಕೊಬ್ಬರಿ ಗೋಡನ್ನು, ಇನ್ನು ಸುತ್ತಮುತ್ತ ಆಸ್ತಿ, ಬೆಂಗಳೂರಲ್ಲಿ 2 ಮನೆ. ಇವೆಲ್ಲ ಏನು ಬತ್ತು? ಏನು ಇವ್ರ ಅಪ್ಪ ಇವ್ರ ಕುಬೇರ್ನ? ಯೋಚನೆ ಮಾಡಿ ಅಮಿತ್ ಶಾಜಿಯವರೇ. ಅವನು ಬಂದು ಸೇರ್ಕೋಬೇಕಾದ್ರೆ ಅವ್ರದ್ದು 100 ರೂಪಾಯಿ 50 ರೂಪಾಯಿ ಪೆಟ್ರೋಲ್ ಕೇಳ್ತಿದ್ದ ಅವನು. KJP ಸ್ಥಾಪನೆ ಮಾಡಿದಾಗ, KJP ಬಿಟ್ಟ ಮೇಲೆ KJP BJP ಮತ್ತೆ ಹೀಗಿದ್ದು. ಅರ್ಸಿಕರಿಗೆ ಟಿಕೆಟ್ ಬೇಕು ಅಂತ ಓಡಾಡ್ತಿದ್ದಾನೆ. ಅವರ ತಾತನಿಗೆ ಅನ್ಯಾಯ ಮಾಡಿ ಹೋದ ವ್ಯಕ್ತಿ. ತಾತ ಅಂದರೆ ಯಾರು ಅಲ್ಲ, ಕರ್ನಾಟಕದ